ಮುಖ್ಯಮಂತ್ರಿಯಾಗಿ 1 ತಿಂಗಳು ಪೂರೈಸಿದಂತಹ ಡಿಕೆ ಶಿವಕುಮಾರ್ ಆದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ನೋಡಿ, 1 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಆದ್ರೂ ಇಲ್ಲಿ ಸಂಪುಟ ವಿಸ್ತರಣೆ ಮಾಡಲು ಕಾಲ ಕೂಡು ಬರ್ತಾ ಇಲ್ಲ. 1 ತಿಂಗಳಾಯ್ತು ಮುಖ್ಯಮಂತ್ರಿಯಾಗಿ, ಅಂದ್ರೆ ಸಚಿವ ಸಂಪುಟ ವಿಚಾರದಲ್ಲಿ ಯಾಕೋ ಮಂದಗತಿ ಆಗ್ತಾ ಇರುವಂಥದ್ದು, ಅಂದ್ರೆ ನಿಧಾನ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಮಾಡಲು ಕಾಲ ಕೂಡು ಬರ್ತಾ ಇಲ್ಲ. ಡಿಕೆ ಸುರೇಶ್ ಸೇರಿದಂತೆ ಸಿಎಂ ಆಪ್ತ ಶಾಸಕರಿಂದ ಈಗ ಏನು ಮಹತ್ವದ ಮೀಟಿಂಗ್ ನಡೆಸಲಾಗ್ತಾ ಇರುವಂಥದ್ದು. ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರ ಜೊತೆ ಡಿಕೆ ಸುರೇಶ್ ಸಭೆಯನ್ನು ನಡೆಸಿರುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳ ಬಳಿಕ ಮಹತ್ವದ ಸಭೆ ಇದು. ಸಭೆಗೆ ಬಂದ ಬಹುತೇಕರೆಲ್ಲ ಮಂತ್ರಿಗಿರಿ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ. ನೋಡಿ, 1 ತಿಂಗಳಾಯ್ತು ಡಿಕೆ ಶಿವಕುಮಾರ್ ಸಿಎಂ ಆಗಿ, ಆದರೂ ಕೂಡ ಸಂಪುಟ ವಿಸ್ತರಣೆಗೆ ಕಾಲ ಕೂಡು ಬಂದಿಲ್ಲ. ಇಲ್ಲಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಏನು ಮುಂದಕ್ಕೆ ಹೋಗ್ತಾನೆ ಇರುವಂಥದ್ದು. ಡಿಕೆ ಸುರೇಶ್ ಸೇರಿದಂತೆ ಸಿಎಂ ಆಪ್ತ ಶಾಸಕರ ರಹಸ್ಯ ಸಭೆ ಇಲ್ಲಿ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಂತಹ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರ ಜೊತೆಗೆ ಡಿಕೆ ಸುರೇಶ್ ಈಗ ಭೋಜನ ಕೂಟವನ್ನ ಮಾಡಿರುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳಾದ ಬಳಿಕ ಮಹತ್ವದ ಸಭೆಯನ್ನ ನಡೆಸಲಾಗಿರುವಂಥದ್ದು. ಇನ್ನು ಸಭೆಗೆ ಬಂದಂತಹ ಬಹುತೇಕರೆಲ್ಲರೂ ಕೂಡ ಮಂತ್ರಿಗಿರಿಯ ಆಕಾಂಕ್ಷಿಗಳಾಗಿದ್ದಾರೆ. ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ರಹಸ್ಯ ಮೀಟಿಂಗ್ ಇದು. ಸಂಪುಟ ವಿಸ್ತರಣೆಗೆ ಕಾಲ ಕೂಡು ಬಂದಿಲ್ಲ, ಇನ್ನು ಮಂದಗತಿಯಲ್ಲಿ ಸಾಗ್ತಾ ಇದೆ. ತಿಂಗಳಾಯ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ, ಆದರೂ ಕೂಡ ಇಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಏನು ಇರುವಂತಹ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ದಾರೆ. ನಿಜಕ್ಕೂ ಇದು ಒಂಥರ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಸಭೆಗೆ ಯಾರೆಲ್ಲ ಹಾಜರಾಗಿದ್ರು ಅಂತ ನೋಡೋದಾದ್ರೆ, HC ಬಾಲಕೃಷ್ಣ ಇವರು ಕೂಡ ಈ ಒಂದು ರಹಸ್ಯ ಸಭೆಯಲ್ಲಿ ಭಾಗಿಯಾಗಿದ್ರು. ಶಿವಲಿಂಗೇಗೌಡ ಅರಸೀಕೆರೆ KM ಶಿವಲಿಂಗೇಗೌಡ ಅವರು ಕೂಡ ಭಾಗಿಯಾಗಿದ್ರು. ಜಯಚಂದ್ರ, ಡಿಕೆ ಶಿವಕುಮಾರ್ ಸಭೆ ಏನು ನಡೆಸಿದ್ರು ಆ ಸಭೆಗೆ ಜಯಚಂದ್ರ ಹಾಜರಾಗಿದ್ರು. ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಅಂದರೆ ಡಿಕೆ ಶಿವಕುಮಾರ್ ರವರ ಆಪ್ತ ಶಾಸಕರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಪ್ರಕಾಶ್ ಕೋಳಿವಾಡ ಇವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ವಿನಯ್ ಕಾರ್ತಿಕ್ ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿ ಗುರುತಿಸ್ಕೊಂಡಿರುವಂಥದ್ದು. ರಮೇಶ್ ಬಾಬು ಇವರೆಲ್ಲರೂ ಏನು ಡಿಕೆ ಸುರೇಶ್ ನಡೆಸಿದಂತಹ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಾರಾ ಭಾರತ್ ರೆಡ್ಡಿ ಜೊತೆಗೆ HC ಬಾಲಕೃಷ್ಣ ಇವರೆಲ್ಲರೂ ಕೂಡ ಈಗ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳಾದ ಬಳಿಕವಾಗಿ ಮಹತ್ವದ ಸಭೆ ನಡೆಸಿದ್ದು. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಭಾಗಿಯಾಗಿದ್ದಾರೆ. ಈ ಒಂದು ಭೋಜನಾ ಕೂಟದಲ್ಲಿ ಸಂಪುಟ ವಿಸ್ತರಣೆಗೆ ಕಾಲ ಕೂಡು ಬರ್ತಾ ಇಲ್ಲ. ಈಗೆಲ್ಲ ಏನು ಈ ಸಭೆ ಏನು ನಡೆದಿದೆ, ಈ ಸಭೆಯಲ್ಲಿ ಭಾಗಿಯಾಗಿರುವಂಥವ್ರು ಎಲ್ಲರೂ ಕೂಡ ಇಲ್ಲಿ ಮಂತ್ರಿಗಿರಿಯ ಆಕಾಂಕ್ಷಿಗಳಾಗಿದ್ದಾರೆ. ಅಂದರೆ ನಮಗೂ ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಹೊಂದಿರುವಂಥವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳು ಕಳೀತಾ ಬಂದಿದೆ, 1 ತಿಂಗಳಾದರೂ ಸಂಪುಟ ವಿಸ್ತರಣೆ ಮಾತ್ರ ಆಗ್ತಿಲ್ಲ. ಈಗ ಏನು ಡಿಕೆ ಸುರೇಶ್ ಅವರು ಒಂದು ಸಭೆಯನ್ನ ನಡೆಸಿದ್ದಾರೆ, ಅಂದ್ರೆ ಯಾರೆಲ್ಲ ಡಿಕೆ ಶಿವಕುಮಾರ್ ಆಪ್ತರಿದ್ದಾರೆ ಅವರ ಜೊತೆ ಒಂದು ಸಭೆಯನ್ನ ನಡೆಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೆದಿದೆ. ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾದಂತಹ ಬಹುತೇಕರು ಒಂದು ಒಕ್ಕಲಿಗ ಶಾಸಕರುಗಳು, ಮತ್ತೊಂದು ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಕಾಣಿಸಿಕೊಂಡಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನುವಂತಹದನ್ನ ಪದೇ ಪದೇ ದೆಹಲಿಗೆ ಹೋಗಿ ಒಂದಿಷ್ಟು ಪ್ರತಿಪಾದನೆ ಮಾಡಿದಂತಹ ಶಾಸಕರುಗಳು ನಿನ್ನೆ ಸೇರಿದಂತಹದ್ದು. ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟ ಏನು ಇಷ್ಟರಲ್ಲೇ ಆಗತ್ತೆ ಅನ್ನುವಂತಹ ವಿಚಾರ ಇದೆ. ಅದರ ಬೆನ್ನಲ್ಲೇ ಎಲ್ಲರೂ ಕೂಡ ಸೇರಿರುವಂತಹದ್ದು. ಜೊತೆಗೆ ಅಲ್ಲಿ ಡಿಕೆ ಸುರೇಶ್ ಅವರು ಭಾಗಿಯಾಗಿರುವಂತಹದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಒಂದು ಸಹಜವಾದಂತಹ ಒಂದು ಔತಣಕೂಟ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಬಳಿಕ ಎಲ್ಲೂ ಕೂಡ ಸೇರ್ಪಡೆ ಅಂದ್ರೆ
ಸೇರಿ ಒಂದು ಭೋಜನ ಕೂಟವನ್ನ ಆಯೋಜನೆ ಮಾಡಿರ್ಲಿಲ್ಲ ಅನ್ನುವಂತಹದ್ದು ಅವರ ಸ್ಪಷ್ಟನೆ ಆದ್ರೂ ಕೂಡ ಏನೋ ಒಂದ್ ಕಡೆ ಈ ಎಲ್ಲಾ ಶಾಸಕರುಗಳು ಸ್ಪೆಷಲಿ ಒಕ್ಕಲಿಗ ಶಾಸಕರುಗಳು ಇರುವಂತಹದ್ದು ಇನ್ನು ಹಲವು ಕುತೂಹಲಗಳಿಗೆ ಕಾರಣ ಆಗ್ತಿದೆ. ಹಾಗಾಗಿ ಏನು ಸಚಿವ ಸಂಪುಟದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಹೊಸೊಬ್ಬರ ಜೊತೆಗೆ ಯಾರು ಪ್ರತಿಪಾದನೆಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಏನ್ ಚರ್ಚೆಗಳಾಗಿತ್ತು. ಆ ನಿಟ್ಟಿನಲ್ಲಿ ಏನಾದ್ರೂ ಇವರು ಮೀಟಿಂಗ್ ಮಾಡಿದ್ರ ಅನ್ನುವಂತಹದ್ದು ಕೂಡ ಸದ್ಯ ಪ್ರಶ್ನೆಗೆ ಕಾರಣ ಆಗಿದೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.